ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಎನ್ಡಿಎ ಬೆಂಬಲಿತ ಆವಲಕೊಂಡ ರಾಯಪ್ಪ, ಉಪಾಧ್ಯಕ್ಷರಾಗಿ ಲಕ್ಷ್ಮೀ ನರಸಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಮಿತಿ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆಗೆ ಶುಕ್ರವಾರ ಚುನಾವಣೆ ನಿಗದಿಯಾಗಿದ್ದು, ಎನ್ಡಿಎ ಬೆಂಬಲಿತ ಆವಲಕೊಂಡ ರಾಯಪ್ಪ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀ ನರಸಪ್ಪ ನಾಮಪತ್ರ ಸಲ್ಲಿಸಿದ್ದು, ಸಮಿತಿಯ ನಿರ್ದೇಶಕರ ಸಹಮತದಿಂದ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ ವಾರ ಸಮಿತಿಯ ನಿರ್ದೇಶಕರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧಿಸಿ ಬರೋಬ್ಬರಿ 1980 ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದ ಆವಲಕೊಂಡ ರಾಯಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಹಾಗೆ ಲಕ್ಷ್ಮೀ ನರಸಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ನಾಗರಾಜ್ ಅವರು ಚುನಾವಣಾ ಪ್ರಕ್ರಿಯೆ ಹಾಗೂ ಅವಿರೋಧ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರು ಘೋಷಿಸಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯಗಳನ್ನು ತಿಳಿಸಿ ಮಾತನಾಡಿದ ಸಂಸದ ಡಾ ಕೆ. ಸುಧಾಕರ್, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು ಎಂದು ಪರಿಶಿಷ್ಟ ಪಂಗಡದ ನಿರ್ದೇಶಕ ಆವಲಕೊಂಡ ರಾಯಪ್ಪ ಅಧ್ಯಕ್ಷ ಹಾಗೂ ಜೆಡಿಎಸ್ನ ಹಿಂದುಳಿದ ವರ್ಗದ ಲಕ್ಷ್ಮೀ ನರಸಪ್ಪ ಅವರಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮುಖಂಡರು ಸರ್ವಾನುಮತದಿಂದ ಆಯ್ಕೆಗೆ ತೀರ್ಮಾನಿಸಿ ಅದರಂತೆ ಆವಲಕೊಂಡ ರಾಯಪ್ಪ ಅವರಿಗೆ ಬೆಂಬಲ ಸೂಚಿಸಿದ್ದು, ಇಬ್ಬರ ಆಯ್ಕೆ ನಡೆದಿದೆ. ಎರಡೂ ಪಕ್ಷದ ಮುಖಂಡರ ಸಹಮತದಿಂದ ಎಲ್ಲರಿಗೂ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಆಯ್ಕೆಗೆ ಸಹಕರಿಸಿದ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಸಂಸದ ಡಾ ಕೆ. ಸುಧಾಕರ್ ಹಾಗೂ ಜೆಡಿಎಸ್ ಮುಖಂಡರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನೂತನ ಅಧ್ಯಕ್ಷ ಆವಲಕೊಂಡ ರಾಯಪ್ಪ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ 30 ವರ್ಷ ಅನುಭವವಿದೆ. ನನ್ನ ಕಾರ್ಯವೈಖರಿಯನ್ನ ಪರಿಗಣಿಸಿ ಸಾಮಾಜಿಕ ನ್ಯಾಯದ ಅಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಂಸದರಾದ ಡಾ ಕೆ. ಸುಧಾಕರ್, ಸಮಿತಿಯ ನಿರ್ದೇಶಕರು ಮತ್ತು ಮುಖಂಡರಿಗೆ ಆಭಾರಿಯಾಗಿರುತ್ತೇನೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮರಳುಕುಂಟೆ ಕೃಷ್ಣಮೂರ್ತಿ, ಎಂಎಫ್ಸಿ ನಾರಾಯಣಸ್ವಾಮಿ, ಈರಚಿನ್ನಪ್ಪ, ಕೂಳವಾನಹಳ್ಳಿ ಮುನಿರಾಜು, ಅವಲಗುರಿಕಿ ರಾಜಣ್ಣ, ಲಿಂಗಾರೆಡ್ಡಿ, ಮಧುಚಂದ್ರ, ರಾಕೇಶ್, ಮೋಹನ್, ಸುಜಾತ ಎಸ್, ಸುಮಾ ಎಸ್, ರಮೇಶ್, ಸಂತೋಷ್ ಇತರರು ಉಪಸ್ಥಿತರಿದ್ದರು. ಎಲ್ಲರೂ ನಮ್ಮನ್ನ ಇಲ್ಲಿಗೆ ಆಯ್ಕೆ ಮಾಡಿ ಕಳಿಸಿದಂತಹ ನಮ್ಮ ಸಂಸದರು ಡಾಕ್ಟರ್ ಸುಧಾಕರ್ ಅವ್ರಿಗೆ ಮೊದಲ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತು ಈ ಒಂದು ಸಂಘದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ಸಂಘದ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ಈ ಸಂಘದಲ್ಲಿರುವಂತಹ ಲೋಪದೋಷಗಳನ್ನ ಪ್ರತಿಯೊಬ್ಬರಿಗೂ ಅಧಿಕಾರ ಇರ್ತದೆ, ಎತ್ತಿ ಹಿಡಿದು ಈ ಸಂಘನ ಒಂದು ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮ TAPSMS ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇತ್ತು. ಹೋದ 24 ಈ ಚುನಾವಣೆ ನಡೆದ ಸಂದರ್ಭದಲ್ಲಿ ನಮ್ಮ MP ಸಾಹೇಬರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೀತು. ಅದರಲ್ಲಿ ನಮ್ಮ TAPSMSಗೆ ಎಲ್ಲ 13 ಜನ, ನಾವು 14ರಲ್ಲಿ 13 ಜನ ನಾವು ಆಯ್ಕೆಯಾಗಿದ್ವಿ ಅವ್ರ ನೇತೃತ್ವದಲ್ಲಿ, ನಮ್ಮ MP ನೇತೃತ್ವದಲ್ಲಿ. ಆದ್ದರಿಂದ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು. ಈ ಅಧ್ಯಕ್ಷ ಚುನಾವಣೆಯಲ್ಲಿ ನಮಗೆ ಈ ಸಂಘದ ಅಧ್ಯಕ್ಷರಾಗಿ ಇದುವರೆಗೂ ಈ ಸಮಸ್ಯೆಯಲ್ಲಿ ಮುಟ್ಟದಾಗಲಿ, ಇದರಿಂದ ನಾನು ಒಂದು ಸೇರಿದ ನಮ್ಮ ಅನುಭವ ಇದೆ ಕೋಆಪರೇಟಿವ್ ಸಹಕಾರ ಕ್ಷೇತ್ರದಲ್ಲಿ. ಅದನ್ನು ಇನ್ನೂ ಅನುಭವ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಎಷ್ಟು ಅನುಭವ ಇದ್ರೂ ಬೇಕಾಗುತ್ತೆ. ದೊಡ್ಡವರ ಧುರೀಣರ ಸಹಕಾರದಿಂದ ಈ ಸಂಘವನ್ನು ಸೇರಿ ತಗೊಳ್ಳೋಕ್ಕೆ ನಾವೆಲ್ಲರೂ ಸೇರಿ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಸೇರಿ ಆಡಳಿತ ಮಂಡಳಿ ನಾವೆಲ್ಲ ಸೇರಿಕೊಂಡು ಒಂದು ಉನ್ನತ ಮಟ್ಟ ತಗೊಳ್ಳೋಕ್ಕೆ ಒಂದು ಪ್ರಯತ್ನ ಬೀಳ್ತೀವಿ. ಮತ್ತೆ ನಮಗೆ ಓಟ್ ಹಾಕೋ ಸಮಯದಲ್ಲಿ ನಮಗೆ ಓಟ್ ಹಾಕಿದವರು ನಿರೀಕ್ಷೆ ಇಟ್ಕೊಂಡು ನಮಗೆ 2ನೇ ಸಲ ಆಯ್ಕೆ ಮಾಡಿಸಿದೆ. ಇದಕ್ಕೆ ನಾವು ಸ್ವಲ್ಪ ಋಣ ತೀರಿಸೋಕ್ಕೆ ಒಂದು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮರಿಗೆ ನ್ಯಾಯ ಸಿಗಬೇಕು. ನಮ್ಮ ಪಕ್ಷಗಳು ನೋಡಿ ಇವತ್ತು ಇತಿಹಾಸದಲ್ಲಿ ಎಲ್ಲ ಜನರಲ್ ಕ್ಯಾಟಗರಿಯವರೇ ಅಧ್ಯಕ್ಷರು, ಉಪಾಧ್ಯಕ್ಷರು ಇವೆಲ್ಲ ಆಗ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇವತ್ತು 2 ಸ್ಥಾನಗಳನ್ನು ಬಲಹೀನ ವರ್ಗಗಳಿಗೆ ಕೊಟ್ಟಿರುವಂಥದ್ದು ನಮ್ಮ ನೈಜ ಸಾಮಾಜಿಕ ನ್ಯಾಯಕ್ಕೆ, ನಾವು ನಂಬಿರ್ತಕ್ಕಂಥ ಸಿದ್ಧಾಂತಕ್ಕೆ ಇದು ಒಂದು ಎಲ್ರಿಗೂ ಕೂಡ ಒಂದು ಪ್ರೂಫ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಮೊನ್ನೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಅನ್ನೋದು ಬಹಳಷ್ಟು ನಿನ್ನೆನೂ